ಹಲೋ ಸ್ನೇಹಿತರೆ, ಸಿಂಪ್ಲಿ ಶೋಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾಳೆ ದಿಂಡಿನಲ್ಲಿ ಪಲ್ಯ ಮಾಡೋದು ಹೇಗಂತ ಹೇಳ್ತೀನಿ. ಮಾಮೂಲಿ ಎಣ್ಣೆ ಇಡಿ, ಸ್ವಲ್ಪ ಒಂದು ಬಾಣಲಿಲಿ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಚಟಪಟ ಅನ್ನಲಿ. ಆಗ ಕರಿಬೇವಿನ ಸೊಪ್ಪು ಹಾಕಿ, ನಾವು ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪು ಉಪಯೋಗಿಸ್ತೀವಿ, ಒಳ್ಳೆಯದು ಅಂತ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ, ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು, ಒಣಮೆಣಸಿನ್ಕಾಯಿ ಹಾಕ್ಬೋದು, ನಿಮ್ಮ ಚಾಯ್ಸು. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ, ಸ್ವಲ್ಪ ಖಾರ ಬೇಕು ಅನ್ನೋದ್ರಿಂದ. ಸ್ವಲ್ಪ ಅದು ಫ್ರೈ ಆಗಲಿ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ, ಅದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ. ಈರುಳ್ಳಿ ಹಾಕಿ, ಅದು ಸ್ವಲ್ಪ ಗೋಲ್ಡನ್ ಬಣ್ಣ ಬರಲಿ, ಸ್ವಲ್ಪ ಮೆತ್ತಗಾಗಲಿ ಈರುಳ್ಳಿ. ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದು ನಿಮ್ಮ ಚಾಯ್ಸು, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನಾವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಉಪಯೋಗಿಸ್ತೀವಿ, ಸ್ವಲ್ಪ ದೇಹಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿದ್ದೀವಿ. ಅದು ಹೆಚ್ಚು ಅದನ್ನು ನನ್ನ ಮಗಳು ವೀಡಿಯೋ ಮಾಡಿಲ್ಲ, ಹೆಚ್ಚಾದ್ಮೇಲೆ ವೀಡಿಯೋ ಮಾಡಿದ್ಲು. ಸಣ್ಣದಾಗಿ ಹೆಚ್ಚಿದ್ದೀವಿ. ಅದು ಹೆಚ್ಚಿಬಿಟ್ಟು ಒಂದು ಸ್ವಲ್ಪ ನೀರೊಳಗಡೆ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ, ಚೆನ್ನಾಗಿ ಅದರದ್ದು ನಾರು ಬರುತ್ತೆ. ನಾರು ತೆಗೆದ್ಬಿಡ್ಬೋದು, ಒಂದು ಕಡ್ಡಿಲಿ ನಾರು ತೆಗೆದ್ರೆ ತುಂಬ ಒಳ್ಳೆಯದು, ಬೇಗ ಸುಲಭವಾಗಿ ಬಂದ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ದೇಹಕ್ಕೆಲ್ಲ ಒಳ್ಳೆ, ತುಂಬ ಕಲ್ಲಿದ್ದರೆ ಮತ್ತು ಒಳಗಡೆ ಕೂದಲು ಏನೇನಾದರೂ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ನಾರಿನ ಅಂಶ ಅದು ಇದು ಕಲ್ಲು ಅಂಥದ್ದೆಲ್ಲ ಇದ್ದರೆ ಅದೆಲ್ಲ ತುಂಬ ಕ್ಲಿಯರ್ ಆಯ್ತದೆ, ತುಂಬ ಒಳ್ಳೆಯದು ಇದು. ಎಲ್ಲಿ ಸಿಕ್ಕಿದ್ರೂ ನೀವು ಬಿಡಬೇಡಿ, ಸ್ವಲ್ಪನಾದರೂ ಮಾಡ್ಕೊತೀನಿ, ತುಂಬ ಒಳ್ಳೆಯದು. ಅದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು. ಸ್ವಲ್ಪ ಅರಶಿನ ಹಾಕಿ, ನಾವು ಸ್ವಲ್ಪ ಅರಶಿನೂ ಜಾಸ್ತಿ ಬಳಸ್ತೀವಿ, ತುಂಬ ಒಳ್ಳೆಯದು ದೇಹಕ್ಕೆ ಅದು. ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಮೊದಲನೇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇರೋದು ನಾವು. ಮಾತಾಡೋದ್ರಿಂದ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಎಷ್ಟು ನಿಮ್ಗೆ ರುಚಿ ತಕ್ಕಗೆ ಉಪ್ಪಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿ, ಕಾಯಿ ತುರಿ ತುರಿದು ಹಾಕ್ಬೋದು. ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಕಾಯಿನ ಸ್ವಲ್ಪ ರುಬ್ಬಾಕಿದ್ರು ತುಂಬ ಚೆನ್ನಾಗಿರ್ತದೆ. ಇದು ಗ್ರೇವಿ ಇದ್ರ ಪಲ್ಯ ಥರ ಮಾಡೋದ್ರಿಂದ ತುರಿದು ಹಾಕಿದ್ದೀವಿ ನಾವು. ಸ್ವಲ್ಪ ಗ್ರೇವಿ ಥರ ಬೇಕು ಅಂದಾಗ ಅದನ್ನು ಕಾಯಿನ ಸ್ವಲ್ಪ ರುಬ್ಬ ಹಾಕಿದ್ರೆ ತುಂಬ ಗೊಜ್ಜಂಗಾಗುತ್ತೆ, ತುಂಬ ಚೆನ್ನಾಗಿರ್ತದೆ. ಇದು ನಾವೇನು ಸಾಂಬಾರಿಗೆ ಏನು ಸಾಂಬಾರು ಮಾಡಿಲ್ಲ, ರೈಸ್ಗೆ ಇದು ಮಾಡ್ಕೊತಾ ಇರೋದು. ತುಂಬ ಚೆನ್ನಾಗೈತೆ, ತಿಂದು ನೋಡಿದಾಗ. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ. ತುಂಬ ಚೆನ್ನಾಗಿತ್ತು, ಹೇಳೋಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿತ್ತು ಪಲ್ಯ. ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನಾವು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಸ್ವಲ್ಪ 10 ನಿಮಿಷ, ದಪ್ಪ ಹೆಚ್ಚಿದ್ರೆ ಸ್ವಲ್ಪ ಬೇಗ ನಮಗೇನೋ ಸರಿಯಾಗುತ್ತೆ. ಸ್ವಲ್ಪ ಮನೇಲಿ ವಯಸ್ಸಾದವ್ರು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಬೇಕು. ಸ್ವಲ್ಪ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ. ಹಂಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು. ಎಲ್ಲ ಮಾಡ್ತಾರೆ, ಎಲ್ಲರದ್ದು ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ನಾನಿವತ್ತು ರೈಸ್ಗೆ ಇದೇನೇ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನೋಡಿ, ಬಣ್ಣನೇ ನೋಡಿ ಹೆಂಗಿದೆ ಅಂತ. ಇದೊಂದು ಸರಿ ಮಾಡಿ ನೀವು ನೋಡಿ, ಏನಂತ ಕಮೆಂಟ್ ಮಾಡಿ. ಇದೇ ಫಸ್ಟ್ ಯೂಟ್ಯೂಬ್ ಚಾನಲ್ ಇದ್ದೀನಿ ನೋಡಿ, ಕಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗೈತೆ.